ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಧೀಮಂತ ನಾಯಕ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬರ 92ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ದೇವೇಗೌಡ ಸಾಹೇಬರು ಕರ್ನಾಟಕಕ್ಕೆ ಮತ್ತು ಈ ಭಾರತಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರನ್ನು ಸದಾ ನೆನಪಿನಲ್ಲಿ ಮತ್ತು ಅವರ ಕಾರ್ಯಗಳನ್ನು ಒಮ್ಮೆ ಅವಲೋಕನ ಮಾಡುವ ಒಂದು ಮನಸ್ಥಿತಿ ನನ್ನದು. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಮಗನಾಗಿ ಹುಟ್ಟಿ ವ್ಯವಸಾಯಗಾರನಾಗಿ ಗುತ್ತಿಗೆದಾರನಾಗಿ ಈ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದ ಶ್ರೀಯುತ ದೇವೇಗೌಡರವರು MLA ಆಗಿ ಮಂತ್ರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗುವವರೆಗೆ ಒಂದು ಕಾಲಘಟ್ಟ. ಅಂತಹ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕದ ಹಲವಾರು ಸಮಸ್ಯೆಗಳು, ಅದು ನೀರಾವರಿ ಆಗಿರಬಹುದು, ಹುಬ್ಬಳ್ಳಿಯ ಈದ್ಗಾ ಮೈದಾನವಾಗಿರಬಹುದು, ಈ ಕೆಲವು ಮುಖ್ಯ ಸಮಸ್ಯೆಗಳಿಗೆ ತನ್ನದೇ ಆದ ರೀತಿಯ ಪರಿಹಾರವನ್ನು ಕಂಡುಹಿಡಿದಂತಹ ಧೀಮಂತ ನಾಯಕ. ಕಾವೇರಿಯ ಸಮಸ್ಯೆ, ಹೇಮಾವತಿ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗಳಲ್ಲಿ ಹಲವಾರು ರೀತಿಯಲ್ಲಿ ತನ್ನ ಕೊಡುಗೆಗಳನ್ನು ಕೊಟ್ಟಂತಹ ನಾಯಕರು. ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಒಲಿದು ಬಂದ ಪ್ರಧಾನಮಂತ್ರಿಯ ಹುದ್ದೆಯನ್ನು ಭಾಳ ಘನತೆಯಿಂದ ಕಾಪಾಡಿದ ಧೀಮಂತ ನಾಯಕ. ಕೇವಲ 11 ತಿಂಗಳ ಅವರ ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ ಕನ್ನಡಿಗರ ವ್ಯಕ್ತಿತ್ವದ ಸ್ವಾಭಿಮಾನವನ್ನು ಎತ್ತಿ ಹಿಡಿದ ಈ ಧೀಮಂತ ನಾಯಕ ಅಲ್ಲಿಂದ ದೆಹಲಿಯ ಪ್ರಧಾನಮಂತ್ರಿಯ ಹುದ್ದೆಯಿಂದ ಇಳಿದು ಬಂದ ಮೇಲೆ ತನ್ನದೇ ಪಕ್ಷದಿಂದ ಕರ್ನಾಟಕದ ರಾಜಕೀಯ ರಂಗಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಕೊಡುತ್ತಾ ಬಂದಿರುತ್ತಾರೆ. ತನ್ನ ಮಗ ಮುಖ್ಯಮಂತ್ರಿ ಆದಾಗ ಕೂಡ ಕುಗ್ಗದೆ ಹಿಗ್ಗದೆ, ಮತ್ತೊಂದು ಅವಕಾಶ ಅವರಿಗೆ ಬಂದಾಗ ಕೂಡ ಯಾವುದೇ ಅಧಿಕಾರಕ್ಕೆ ಅಂಟಿಕೊಳ್ಳುವ ಮನಸ್ಥಿತಿಯಿಂದ ಹೊರಬಂದು ಈ ಕರ್ನಾಟಕದ ಒಂದು ಅಸ್ಮಿತೆಯನ್ನು ಕಾಪಾಡಿದ್ದಾರೆ ಎಂದರೆ ತಪ್ಪಾಗಲಾರದು. ದೇಶದ ರಾಜ್ಯದ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿದ್ದಾಗ ನಮ್ಮದೇ ಮನೆಯ ಸಮಸ್ಯೆಯನ್ನು ಕಂಡುಹಿಡಿಯಲು ಅಥವಾ ಪರಿಹರಿಸಲು ಸಮಯ ಮತ್ತು ಪರಿಸರ ಅವಕಾಶ ಕೊಡುವುದಿಲ್ಲ ಎಂದಾಗ ಅದು ಆಗುವ ನೋವು ಬಹುಶಃ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಆಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ. ನನ್ನ 30 ವರ್ಷದ ರಾಜಕೀಯ ಆಗುವುಗಳನ್ನು ನೋಡುತ್ತಾ ಬಂದಾಗ ನನಗೆ ಅನಿಸಿದ್ದು, ಅವರ ಪ್ರಾದೇಶಿಕ ಪಕ್ಷ ಈ ಕರ್ನಾಟಕದ ಅಸ್ಮಿತೆಯನ್ನು ಉಳಿಸಿಕೊಂಡು 2 ರಾಷ್ಟ್ರೀಯ ಪಕ್ಷಗಳಿಗೆ ತನ್ನದೇ ಆದ ರೀತಿಯ ಉತ್ತರವನ್ನು ಕೊಡುತ್ತಾರೆ ಎಂದು ಭಾವಿಸಿರುವ ಕಾಲಘಟ್ಟದಲ್ಲಿ ಮತ್ತೊಂದು ರಾಷ್ಟ್ರೀಯ ಪಕ್ಷದ ಜೊತೆ ಅವರು ಹೋಗಿದ್ದು ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಇದರಲ್ಲಿ ನನ್ನದೇನು ತಕರಾರಿಲ್ಲ. ಆದರೆ 91 ವಯಸ್ಸಾದರೂ ಕೂಡ ದೈಹಿಕವಾಗಿ ಕುಗ್ಗಿದ್ದರೂ ಮಾನಸಿಕವಾಗಿ ಮತ್ತಷ್ಟು ಬಲಾಢ್ಯರಂತೆ ಕಾಣುತ್ತಿದ್ದ ದೇವೇಗೌಡ ಸಾಹೇಬರು ಇತ್ತೀಚಿನ ಕೆಲವು ದಿನಗಳಲ್ಲಿ ತನ್ನದೇ ಮನೆಯ ಒಂದು ಕುಡಿ ಮಾಡಿದ ಅನಾಹುತಗಳಿಂದ ಬಹಳ ಕುಗ್ಗಿ ಹೋಗಿದ್ದಾರೆ ಎಂದು ನಾನು ಭಾವಿಸುತ್ತಿದ್ದೇನೆ. ಇದಕ್ಕೆ ಕಾರಣ ಅವರ ಹೆಸರನ್ನು ಹಿಡಿದು ಮಾತನಾಡುವುದನ್ನು ದಯವಿಟ್ಟು ಎಲ್ಲ ಸಮಸ್ತ ಕನ್ನಡಿಗರಾಗಿರಬಹುದು, ಸಮಸ್ತ ಭಾರತದ ಪ್ರಜೆಗಳಾಗಿರಬಹುದು, ಯಾರೂ ಮಾತನಾಡಬಾರದು. ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಅವರ ತಂದೆಗೋ, ಅವರ ತಾತನಿಗೋ, ಅವರ ಅಜ್ಜಿಗೋ ಇದನ್ನು ಹೋಲಿಕೆ ಮಾಡುವುದು ತಪ್ಪಾಗುತ್ತದೆ. ಮನುಷ್ಯನ ಒಂದು ವ್ಯಕ್ತಿತ್ವ ಅವನ ಪರಿಸರಕ್ಕೆ, ಅವನ ಬೆಳೆದ ವಾತಾವರಣಕ್ಕೆ, ಅವನ ಮಾನಸಿಕ ಸ್ಥಿಮಿತೆಗೆ ಮಾತ್ರ ಅದು ಒಳಗೊಂಡಿರುತ್ತದೆ. ಯಾವುದೇ ಒಂದು ಕುಟುಂಬಕ್ಕೆ ಅದರ ಜವಾಬ್ದಾರಿ ಇರುವುದಿಲ್ಲ. ಆದ್ದರಿಂದ ದಯವಿಟ್ಟು ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು 100 ವರ್ಷಗಳ ಕಾಲ ನಮ್ಮೊಂದಿಗಿರಲಿ. ಅವರೇ ಹೇಳಿದ ರೀತಿಯಲ್ಲಿ ಕೆಲವು ಸಲ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರುತ್ತಾರೆ. ಮತ್ತೊಮ್ಮೆ ಆ ಫಿನಿಕ್ಸ್ ಅಕ್ಕಿ ನಮ್ಮ ಮುಂದೆ ಹಾರಾಡಲಿ. 100 ವರ್ಷಗಳ ಸಂಪೂರ್ಣ ತುಂಬು ಜೀವನವನ್ನು ಮಾಡಲಿ. ಮಾನಸಿಕವಾಗಿ 25ರ ಯುವಕನಂತೆ ಕಂಗೊಳಿಸಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಗೆದ್ದವರ ಜೊತೆಯಲ್ಲಿ ಯಾರು ಬೇಕಾದರೂ ಇರುತ್ತಾರೆ, ಸೋತವರ ಜೊತೆಯಲ್ಲಿ ನಿಲ್ಲಬೇಕಾದದ್ದು ಮನುಷ್ಯ ಧರ್ಮ.
ಹೇಳಿ, ಗೆದ್ದವರ ಜೊತೆಯಲ್ಲಿ ಯಾರು ಬೇಕಾದರೂ ಇರುತ್ತಾರೆ, ಆದರೆ ಸೋತವರ ಜೊತೆಯಲ್ಲಿ ನಿಲ್ಲಬೇಕಾದದ್ದು ಮನುಷ್ಯ ಧರ್ಮ. ಇವತ್ತಿನ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಇಳಿ ವಯಸ್ಸಿನಲ್ಲಿ ನಿಮಗೆ ದೇವರು ಆರೋಗ್ಯ ಮತ್ತು ಆ ಮಾನಸಿಕ ಶಕ್ತಿಯನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ರಮೇಶ್ ಎಚ್ ಮರ್ಗಿ.